ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಗ್ನಿವೀರನಾಗಿ ಆಯ್ಕೆಯಾದಂಥ ಲಕ್ಷ್ಮಣ್ ಕುಂಬಾರ್ ಅವರಿಗೆ ಈಗ ಸತ್ಕಾರ. ಲಕ್ಷ್ಮಣ್ ಕುಂಬಾರ್ ಅವರು ಈ ಕಾರ್ಯಕ್ರಮವನ್ನು ಸಹಿತ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರು ನಡೆಸಿಕೊಡಬೇಕು. ಲಕ್ಷ್ಮಣ್ ಕುಂಬಾರ್ ಅವರು ತಂದೆ ಹೆಸರು ದಯಪ್ಪ, ತಾಯಿ ಹೆಸರು ಶಶಿಕಲಾ. ಇವರು ಹುಟ್ಟಿದ್ದು 5/6/2005 ಊರು ಬರ್ಡೋಲ್, ತಾಲೂಕು ಚಡಚನ್, ಜಿಲ್ಲೆ ಬಿಜಾಪುರ. 1ರಿಂದ 7ನೇ ತರಗತಿಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಡೋಲ್ನಲ್ಲಿ ಮುಗಿಸಿದರು. ಅದೇ ರೀತಿಯಾಗಿ 8ರಿಂದ 10ನೇ ತರಗತಿಯನ್ನು ಸಹಿತ ಅದೇ ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಡೋಲ್ನಲ್ಲಿ ಮುಗಿಸಿದರು. PUCಯನ್ನು ಸರ್ಕಾರಿ PU ಕಾಲೇಜ್ ಬಡೋಲ್ನಲ್ಲಿ ಮುಗಿಸಿದರು. ಇವರ ಜೀವನದ ಗುರಿ ಏನಪ್ಪ ಅಂದ್ರೆ ಚಿಕ್ಕಂದಿಂದಲೂ ಸಹಿತ ನಾ ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥವ್ರು. ಅದೇ ರೀತಿಯಾಗಿ ಇವರು ನಮ್ಮ ಸಂಸ್ಥೆಗೆ ಬಂದಿದ್ದು 2023 ಏಪ್ರಿಲ್ 1ರಂದು ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಎರಡೂ ಪೂರ್ವವಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದರು. ಅದೇ ರೀತಿಯಾಗಿ ಇವರು ಮಂಗಳೂರು ಏರೋದಿಂದ ಶಿವಮೊಗ್ಗ ರ್ಯಾಲಿಯಲ್ಲಿ ಎಕ್ಸಲೆಂಟ್ ಫಿಸಿಕಲ್ ಮತ್ತು ಕ್ಲಬ್ಸ್ ಎರಡೂ ಎಕ್ಸಲೆಂಟ್ ಆಗಿ ಬಂದರು. ಅದೇ ರೀತಿಯಾಗಿ ಇದೇ ತಿಂಗಳು 24/10/2024 ಮದ್ರಾಸ್ನಲ್ಲಿ ಜಾಯಿನಿಂಗ್ ಪಡಿತಾ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಾಗ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಗ್ನಿವೀರರಾದಂಥ ಲಕ್ಷ್ಮಣ್ ಕುಂಬಾರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮಣ್ ಧರಪ್ಪ ಕುಂಬಾರ್ ಅಂತ. ನಾನು ಈ ಸಂಸ್ಥೆಗೆ ಬಂದಿದ್ದು ಸೆಕೆಂಡ್ ಇಯರ್ ಮುಗಿಸಿ 2023ರಾಗ ಏಪ್ರಿಲ್ ತಿಂಗಳು 10ನೇ ತಾರೀಕಿಲ್ಲಿ ಬಂದೆ. ಇಲ್ಲಿ ಬರೋದು ನೋಡಿದ್ರೆ ಉಡುಪಿಯಲ್ಲಿ ಎಕ್ಸಾಮ್ ಹುಡುಗರು ಪ್ರಿಪೇರ್ ಆಗ್ತಾಯಿದ್ರು. ಪ್ರಿಪೇರ್ ಮಾಡೋ ಮುಂದೆ ನಾನು ಸ್ಟ್ರೆಂತ್ ನೋಡಿದೆ, 300 ಜನ ಇದ್ದರು. ನಾನು ಅಂದ್ಕೊಂಡೆ ನಂದೇನಾಗುತ್ತಪ್ಪ, ಇಲ್ಲಿ ಏನೋ ಮಾಡ್ಬೇಕಂತ ಬಂದೆ. ಇಂಥ ಹುಡುಗರೊಳಗೆ ನಂದೇನಾಗುತ್ತೆ ಅಂದ್ರೆ ನಾ ಎಲ್ಲಿ ಹಾಸ್ಟೆಲ್ ಇದ್ದಿತ್ತಲ್ಲ, ಹೀಗಾಗಿ ಸ್ವಲ್ಪ ಭಯ ಬಿದ್ದೆ, ಏನಾಗುತ್ತೆ ನೋಡೋಣ ಅಂತ. ಆದರೂ ದೇವರ ದಯದಿಂದ ಆಗಿದ್ದೀನಿ. ಇನ್ನೊಂದು ವಿಷಯ ಏನು ಹೇಳಬೇಕಾದ್ರೆ, ಈ ಸಂಸ್ಥೆಯ ಬಗ್ಗೆ ಅಡಿವಿಡಿ ಸರ್ ಆಗಿರ್ಬೋದು, ಅಭಿಷೇಕ್ ಅಣ್ಣ ಆಗಿರ್ಬೋದು, ಮಂಜು ಅಣ್ಣ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಇಸ್ಮಾಯಿಲ್ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಮೊದಲ ನನ್ನ ಮೆಚ್ಚಿನ ಗುರುಗಳಾಗಿರುವಂಥ ಗೀತಾ ಟೀಚರ್ ಅವರು ಅವ್ರ ಪುಣ್ಯದಿಂದ ಇವತ್ತು ಎಕ್ಸಾಮ್ ಪಾಸಾಗಿ ರ್ಯಾಲಿ ಒಳಗೆ ಮೆರಿಟ್ ಹೊಡೆದಕ್ಕಿಂದ ಇಲ್ಲಿ ಬಂದಿದ್ರೆ ಕಾರಣ ಅಂದ್ರೆ ಅವರೇ ಗೀತಾ ಟೀಚರ್. ಯಾಕಪ್ಪ ಅಂದ್ರೆ ಟೀಚರ್ ನಮ್ಮ ಕ್ಲಾಸ್ ಹೇಳೋ ಮುಂದೆ ಡೈಲಿ ಹೇಳ್ತಾಯಿದ್ರು, ಏನಪ್ಪ ನೀವು ಪಾಸ್ ಹಾಕಿರಿ ಅಗ್ನಿವೀರ ಇಲ್ಲ ತನ್ನಂಗಿಲ್ಲ, ಮೆರಿಟ್ ಹೊಡಿಬೇಕಾದ್ರೆ ಓದ್ರಿ ಅಂತ ಡೈಲಿ ಹೇಳ್ತಾಯಿದ್ರು. ಅವರು ಮಾತು ನನಗೆ ಸ್ಫೂರ್ತಿಯಾಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದಾನಂದ್ರೆ ಅವರೇ ಕಾರಣ. ಮೊದಲು ಟೀಚರ್ಗಳಿಗೆ ಧನ್ಯವಾದಗಳು ಹೇಳಿ ಕಾಲಿಗೆ ನಮಸ್ಕಾರ ಬಿದ್ದು ಬಂದಿದ್ದೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಮೆರಿಟ್ ಒಳಗೆ ಭಾಳ ಜನ ನನ್ನ ಫ್ರೆಂಡ್ಸ್ ಆಗಿಲ್ಲ ಅಂದ್ರೆ ಅವ್ರದ್ದು ನಂದು ಇದು ಆಗೈತಿ, ಅವ್ರದ್ದು ಆಗಿಲ್ಲ ಅಂತಂದ್ರೆ ಭಾಳ ಮನ್ಸಿಗೆ ನೋವು ಆಕೈತಿ. ಯಾಕಂದ್ರೆ ಒಂದು ಮಾತು ಸದ್ದು ಮಗಲ ನನ್ನ ದೋಸ್ತ ಆಗಿತ್ತು, ನಂದು ಆಗಲಿಲ್ಲ ಅಂದ್ರೆ ಮನ್ಸಿಗೆ ನೋವು ಆದಂಗೆ ಅವ್ರಿಗೆ ಆಗಿರ್ತೈತಿ. ಆದ್ರೆ ಮನಸ್ಸು ಇದು ಮಾಡ್ಕೊಳ್ಳಾರ್ದೆ ಮುಂದಿನ ರ್ಯಾಲಿಗೆ ಅಟೆಂಡ್ ಮಾಡಿಕಿರಿಂದ ನಿಮಗೂ ಜಯ ಸಿಗ್ತೈತೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸಿದ್ದೆ. ಸಾಕಷ್ಟು ದಿನಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ತರಬೇತಿಯನ್ನು ಪಡೆದು ಇವತ್ತು ಒಂದು ಮಾತು ಹೇಳಿದ್ರು, ನಮ್ಮ ಜೊತೆ ಇದ್ದವ್ರು ಫೇಲ್ ಆಗಿರ್ತಾರೆ, ನಾ ಜಾಸ್ತಿ ಮಾತಾಡಿದ್ರೆ ಅವರಿಗೆ ಮನಸ್ಸಿಗೆ ನೋವು ಆಗ್ಬೋದು ಅಂತಕ್ಕಂಥ ಮಾತನ್ನು. ಯಾಕಂದರೆ ಅನುಭವದ ಮಾತನ್ನು ಅವ್ರು ಹೇಳಿದರು. ಅವರು ಡಾಕ್ಯುಮೆಂಟ್ ಈಗ ಜಾಯ್ನಿಂಗ್ ಈಗ 2 ದಿನದಾಗ ಜಾಯ್ನಿಂಗ್ ಅದ, ಆದರೂ ಸಹಿತ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ತನಕ ಬಂದರು. ಇನ್ನೂ ಕೆಲವೊಂದು ಜನ ಅಭ್ಯರ್ಥಿಗಳು ಬರಬೇಕಾಗಿತ್ತು ರೀ, ಬರಲಿಲ್ಲ. ಆದರೆ ಅನಿವಾರ್ಯ ಅವರು ದೂರಿಂದ ಇರ್ತಾರೆ, ಅವರು ತೊಂದರೆಗಳಿರ್ತಾವೆ, ಇಲ್ಲ ಅಂತಲ್ಲ. ನಿಮಗೆ ಮುಂದಿನ ಹೇಳ್ತೀನಿ, ನೀವು ಸಿಲೆಕ್ಷನ್ ಆದಮೇಲೆ ದಯವಿಟ್ಟು ಕಾರ್ಯಕ್ರಮ ಕಂಪಲ್ಸರಿ ಹಾಜರಾಗಬೇಕು. ಎಲ್ಲರಿಗೂ ನಿಮಗೆ ಹೇಳ್ತೀನಿ, ನೀವು ಸಿಲೆಕ್ಷನ್ ಆದಮೇಲೆ ನೀವು ವೇದಿಕೆ ಮೇಲೆ ಬಂದು ಈ ರೀತಿಯಾಗಿ ಸತ್ಕಾರವನ್ನು ಮಾಡ್ಕೋಬೇಕು. ನಮಗೊಂದು ಖುಷಿ, ಒಂದು ಹೆಮ್ಮೆ ರೀ. ಅಂದರೆ ಲಾಸ್ಟ್ ನೀವು ಸಿಲೆಕ್ಷನ್ ಆದಮೇಲೆ ಕೊನೆಯ ಒಂದು ಇದು ಸಿಗೋದಂದ್ರೆ ಇದೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ
ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.